ಅವ್ರ ಬಗ್ಗೆ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಅವರು ಮೊದಲು ಬಾಳೆಹಣ್ಣು ವ್ಯಾಪಾರ, ದ್ರಾಕ್ಷಿ ವ್ಯಾಪಾರ ಮಾಡ್ತಾಯಿದ್ರು. ನಿಜವಾಗಿ ಕೂಡ ವ್ಯಕ್ತಿ ಬಾಳೆಹಣ್ಣ ದ್ರಾಕ್ಷಿ ವ್ಯಾಪಾರ ಮಾಡುವ ಒಂದು ವ್ಯಕ್ತಿ ದ್ರಾಕ್ಷಿ ಬೆಳೆಯುವಂಥ ಮಾಲಕರಾಗಿದ್ದು ಒಂದು ರೋಚಕ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ಯಾಕಂತಂದ್ರೆ ಅವ್ರ ಹತ್ರ ಒಂದು ಒಳ್ಳೆಯ ಭಾವನೆ ಇತ್ತು, ನಾ ದುಡಿಬೇಕು, ಕಾಯಕವೇ ಕೈಲಾಸ, ಬಸವಣ್ಣ ಹೇಳ್ರಲ್ಲ ಕಾಯಕವೇ ಕೈಲಾಸ. ಆ ನಿಟ್ಟಿನೊಳಗೆ ಅವರ ತಂದೆ ಹಾಕಿ ಕೊಟ್ಟಿರುವಂಥ ಮಾರ್ಗದರ್ಶನ, ವಿಶೇಷವಾಗಿ ನಮ್ಮ ಕರ್ತೃಗದ್ದಿಗೆ ಮಳೇಂದ್ರ ಶಿವಾಚಾರ್ಯ ವಿಶೇಷ ಆಶೀರ್ವಾದದಿಂದ ಇವತ್ತಿನ ದಿವಸ ಮಾಲೀಕರಾಗಿದ್ದು ನಮಗೆ ಭಾಳ ಸಂತೋಷ ಆಗಿದೆ. ಇದೇ ರೀತಿ ಅವರು ಇನ್ನೂ ಕೂಡ ಅಭಿವೃದ್ಧಿಯ ಒಕ್ಕಲ್ತನ ಮುಖಾಂತರವಾಗಿ ಅಭಿವೃದ್ಧಿ ಆಗಲಿ. ಅವರ ಭವಿಷ್ಯ ಅನೇಕ ಅವರಿಗೆ ಭಗವಂತ ಅವ್ರ ಒಳ್ಳೆ ಸ್ಥಾನಗಳ ಭಗವಂತ ಅವ್ರಿಗೆ ಕೊಡಲಿ. ಅವ್ರು ಏನು ಮನಸ್ಸಿನಾಗ ಅಂದ್ಕೊಂಡ್ರೆ ಎಲ್ಲ ಭಗವಂತ ಮಳೇಂದ್ರ ಶಿವಾಚಾರ್ಯ ನೆರವೇರಿಸಲಿ ಅಂತ ಈ ಸಂದರ್ಭದೊಳಗೆ ನಾನು ಆಶಿಸಿ ಅವರಿಗೆ ಆಶೀರ್ವಾದ ಮಾಡುತ್ತಾ, ಭಾಳ ವಿಶೇಷವಾಗಿರುವಂಥ ಒಕ್ಕಲ್ತನ ಅವ್ರು ಇವತ್ತಿನ ದಿವಸ ಮಾಡಿದ್ದಾರೆ. ಇವತ್ತಿನ ದಿವಸ ಹೋರಾಟ ಮಾಡ್ತಾರೆ, ಒಕ್ಕಲ್ತನದೊಳಗೆ ಕೂಡ ಪಾಲ್ಗೊಳ್ತಾರೆ. ಅಷ್ಟೇ ಅಲ್ಲ, ಪ್ರತಿಯೊಂದು ಯಾವುದೇ ಜನರಿಗೆ ಸಮಸ್ಯೆ ಬಂದರೂ ಕೂಡ ಅಲ್ಲಿ ಮೊದಲು ಯಾರು ಇರ್ತಾರಪ್ಪ ಅಂತಂದ್ರೆ, ಯಾವುದೇ ಸಮಾಜದಿರಲಿ ಅಲ್ಲಿ ಯಾರು ಇರ್ತಾರೆ ಅಂದ್ರೆ ಲಚ್ಚಪ್ಪ ಜಮಾದ್ರು ಇರ್ತಾರೆ. ಅವ್ರಿಗೆ ಭಗವಂತ ಇಷ್ಟು ಶಕ್ತಿ ಕೊಡಲಿ, ಅವರು ಇನ್ನೂ ಕೂಡ ಎತ್ತರ ಸ್ಥಾನ ಹೋಗಲಿ, ಒಳ್ಳೆ ಸ್ಥಾನಮಾನ ಸಿಗಲಿ ಅಂತ ತಿಳಿಸಿ ನನಗೆ ಒಳ್ಳೆ ಸ್ಥಾನ ಸಿಗಲಿ ಅಂತ ತಿಳಿಸಿ, ಮತ್ತು ದ್ರಾಕ್ಷಿ ಬೆಳೆ ಭಾಳ ಚೆನ್ನಾಗಿ ಬಂದಿದೆ. ಈ ದ್ರಾಕ್ಷಿ ಬೆಳೆ ನಿಜವಾಗಿ ಕೂಡ ನಾನು ನೋಡಿದ್ರೆ ಸುಮಾರು 150 ರೂಪಾಯಿ kg ಅಂತ ಮಾರ್ತಾವತ್ತು. ಅಷ್ಟು ಒಳ್ಳೆ ಕ್ವಾಲಿಟಿಯನ್ನು ನಿಜವಾಗಿ ಕೂಡ ಮಾಡಿದ್ದಾರೆ. ಇದು ಭಾಳ ನಾವು ಅಫ್ಜಲ್ಪುರ ಪಟ್ಟಣದಲ್ಲೇ ಈ ತಾಲೂಕಿನೊಳಗೆ ವಿಶೇಷವಾಗಿರುವಂಥ ದ್ರಾಕ್ಷಿ ಬೆಳೆಯನ್ನು ಅವರು ಬೆಳೆದಿದ್ದಾರೆ. ಈಗ kg 150 ರೂಪಾಯಿ kg ಮಾರ್ತಾ ಇದೆ. ಇನ್ನೂ ಕೂಡ ಅವರು ಇನ್ನಷ್ಟು ದ್ರಾಕ್ಷಿ ಹಚ್ಚುವಂಥ ವಿಚಾರ ಇಟ್ಕೊಂಡಿದ್ದಾರೆ. ಅವರ ಮಾದರಿ ಕೃಷಿ ನಮ್ಮೆಲ್ಲರಿಗೂ ಕೂಡ ಮಾದರಿ ಆಗಿದೆ ಎಂಬ ಮಾತನ್ನು ತಿಳಿಸಿ ನಾನು ಎರಡು ಮಾತಿಗೆ ವಿರಾಮ.